ಭಕ್ತಿಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ನಮ್ಮ ಆಸ್ಥಾನ ವಿದ್ವಾಂಸರಾದಂತಹ ಮನೋಜವಾಚಾರ್ಯರು ಎರಡು ಮಾತುಗಳನ್ನು ಆಡಬೇಕು. ಅನಂತರ ಉಭಯ ಶ್ರೀಪಾದಕರು ಅನುಗ್ರಹ ಮಾಡ್ತಾರೆ. ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರ ಆರಾಧನಾವನ್ನ ಪ್ರತಿನಿತ್ಯ ನಾವು ಮಾಡಬೇಕು. ಯಾಕೆಂದ್ರೆ ಪುರಂದರದಾಸರ ಒಂದು ಸಂದೇಶ ಇಲ್ಲದೆ ನಮ್ಮ ಒಂದು ಬದುಕು ಇವತ್ತಿನ ದಿವಸ ಎಂತ ಅನರ್ಥಕ್ಕೆ ಹೋಗಿ ಮುಡ್ತಾ ಇತ್ತು ಅಂತ ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಪುರಂದರದಾಸರು ಅವತಾರ ಮಾಡಿದ ಕಾಲ ಅದು ಅಷ್ಟು ಭಯಂಕರವಾದ ಕಾಲ ಆಗಿತ್ತು. ನಮ್ಮ ಒಂದು ಸಮಾಜದಲ್ಲಿ ಕರ್ನಾಟಕದಲ್ಲಿ ಆ ಕನ್ನಡ ಭಾಷೆ ಇದೆಯಲ್ಲ, ಆ ಭಾಷೆಯನ್ನ ಉಪಯೋಗಿಸಿಕೊಂಡು ಅದರ ಒಂದು ವಚನ ಸಾಹಿತ್ಯ, ಅದೇ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಇದು ಬಿಟ್ಟು ಬೇರೆ ಶಾಸ್ತ್ರ ಇಲ್ಲ ಅನ್ನೋ ರೀತಿಯಲ್ಲಿ ಶರಣೆಯರ ನಾಡು ಒಂದು ಪ್ರಸಿದ್ಧಿಯಾಗಿತ್ತು ಕರ್ನಾಟಕ ಎಂಬುವಂಥದ್ದು. ಆ ಕಾಲದಲ್ಲಿ ಒಂದೇನು ಶರಣಬಸವರು ಮತ್ತು ಬಸವಣ್ಣ, ಅಲ್ಲಮ್ಮ ಮಹಾಪ್ರಭು, ಅಕ್ಕ ಮಹಾದೇವಿ, ಇವರನ್ನೆಲ್ಲ ಒಂದೊಂದು ಅಂಕಿತ ಚನ್ನಮಲ್ಲಿಕಾರ್ಜುನ, ಗೋಸಿದ್ದೇಶ್ವರ, ಕಾಡಸಿದ್ದೇಶ್ವರ ಇವರೆಲ್ಲ ಇದ್ರಲ್ಲ ಆ ಕಾಲದಲ್ಲಿ. ಅವರದೊಂದು ಹಾವಳಿ ಆ ಭಾಗದಲ್ಲಿ ಎಷ್ಟಾಗಿತ್ತು ಅಂತಂದ್ರೆ, ಸಂಸ್ಕೃತ ಎಂಬುವಂಥ ಶಾಸ್ತ್ರ ಇದ್ರೆ ಅದು ಅಜ್ಞ ಜನರಿಗೆ ಅರ್ಥ ಆಗೋದಿಲ್ಲ. ಆ ವಿದ್ವಾಂಸರು, ಅದರಲ್ಲಿ ಪ್ರವೇಶ ಪಡೆದಿರ್ತಕ್ಕಂಥವರು ಅದನ್ನ ಓದಿ ಮಾಡೋರು ಬೇಕಾಷ್ಟು ಜನ ಇರಲಿ. ಆದರೆ ಸಣ್ಣ ಜಾತಿಯವರಿಗೂ ಆ ಮಕ್ಕಳಿಗೂ ಎಲ್ಲರಿಗೂ ಕೂಡ ಅದು ಅರ್ಥ ಆಗಬೇಕು ಅಂತಂದ್ರೆ ಮಾತು ಸರಳ ರೀತಿಯಲ್ಲಿ ಇದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಶಾಸ್ತ್ರ ಸೀಮಿತ ಅಂತ ಆಗಿರುವಂತಹ ಕಾಲದಲ್ಲಿ ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಕನ್ನಡ ಭಾಷೆಯನ್ನು ಉಪಯೋಗಿಸಿಕೊಂಡು ವಚನ ಸಾಹಿತ್ಯವನ್ನೇ ಶಾಸ್ತ್ರ ಅಂತ ಮಾಡಿಕೊಂಡು ಈ ಶಾಸ್ತ್ರವೇ ಶಾಸ್ತ್ರ, ಇನ್ನೊಂದು ಶಾಸ್ತ್ರವೇ ಇಲ್ಲ ಅಂತ ಹೇಳಿ ಅದರಲ್ಲಿ ರುದ್ರದೇವರನ್ನ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳಿದ್ರೂ ಕೂಡ ಶಿವ ಸರ್ವೋತ್ತಮತ್ವವನ್ನು ಆಗಿನ ಕಾಲದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಆ ಶಿವನಿಗೂ ನಾರಾಯಣನಿಗೂ ಐಕ್ಯವನ್ನು ಹೇಳ್ತಾ ಇದ್ದಾರೆ. ಇಂತಹ ಕಾಲ. ಆ ಕಾಲದಲ್ಲಿ ಅಕಸ್ಮಾತ್ ಪುರಂದರದಾಸರ ಅವತಾರ ಮಾಡಿರಲಿಲ್ಲ ಅಂತ ಆದ ಪಕ್ಷದಲ್ಲಿ ನಮ್ಗೆಲ್ಲರಿಗೂ ಕೂಡ ಅವರದೇ ಒಂದು ಕನ್ನಡದ ಮಾತುಗಳು, ಅವ್ರದೇ ಒಂದು ಕನ್ನಡದ ವಚನಗಳು, ಅವ್ರದೇ ಒಂದು ಕನ್ನಡದ ಹಾಡುಗಳು ಬಾಯಲ್ಲಿ ಬರ್ತಾ ಇತ್ತು ಇವತ್ತಿನ ದಿವಸ. ಅದು ಇವತ್ತು ತಪ್ಪಿ ಪುರಂದರದಾಸರದು ಹಾಡು ಎಲ್ಲರಿಗೂ ಬಾಯಲ್ಲಿ ಬರ್ತಾ ಇದೆ ಅಂತಂದ್ರೆ, ದಾಸರ ಒಂದು ವಾಣಿ ಎಲ್ಲರಿಗೂ ಕೂಡ ಬಾಯಲ್ಲಿ ಬರ್ತಾ ಇದೆ, ಅದರ ಭಜನಾ ಮಂಡಳಿ ಇಷ್ಟು ಜನ ಸೇರ್ಕೊಂಡು ನಾವು ನಡೆಸ್ತಾ ಇದ್ದೀವಿ ಅಂತಂದ್ರೆ ಅದು ಆಗಿನ ಕಾಲದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ಪುರಂದರದಾಸರಿಗೆ ಸೇರ್ಬೇಕಲ್ಲ. ಅಷ್ಟು ಪುರಂದರದಾಸರು ಆ ಕಾಲದಲ್ಲಿ ಒಂದಲ್ಲ ಎರಡಲ್ಲ 4,25,000 ಅಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅಂದ್ರೆ ಈ ಪುರಂದರದಾಸರ ವಾಂಗ್ಮಯ ಪ್ರಪಂಚದಲ್ಲಿ ಅವ್ರದ್ದೆಲ್ಲರದು ಕೂಡ ಏನಾಯ್ತು ಅಂದ್ರೆ, ಆ ಗಂಗಾ ಪ್ರವಾಹದಲ್ಲಿ ಸಣ್ಣ ನೀರಲ್ಲೇ ಹೇಗೆ ಸೇರು ಹೋಗ್ಬೇಕು ಆಗ ಸೇರಿದಾಗ ಕೊಚ್ಚಿ ಹೋಗ್ಬಿಡ್ತವೆ. ಪುರಂದರದಾಸರ ಸಾಹಿತ್ಯ ಅಷ್ಟು ಬೆಳೆದು ಬಿಟ್ಟಿದೆ. ಮುಂದೆ ಯಾವ ಕಾಲದಲ್ಲೂ ಕೂಡ ಅವರ ಸಾಹಿತ್ಯ ಇದೆ ಅಂತ ಸಜ್ಜನರಿಗೆ ಅದರ ಮೇಲೆ ಮಾರು ಹೋಗುವಂತ ಪ್ರಸಕ್ತಿಯೇ ಬರಬಾರದು. ಆ ರೀತಿಯಾಗಿ ಪುರಂದರದಾಸರ ವಚನ ಸಾಹಿತ್ಯ ಎಂಬುವಂತಹದ್ದು ಸಣ್ಣ ಮಕ್ಕಳಿಂದ ಆರಂಭಿಸಿಕೊಂಡು ಶಾಸ್ತ್ರದ ಮಾತುಗಳೆಲ್ಲವೂ ಕೂಡ ಅದರಲ್ಲಿ ಅಡಕವಾಗಿದೆ. ಅದರಲ್ಲಿ ಪುರಂದರದಾಸರು ಮಧ್ವಮತವೇ ಮತ ಸಕಲ ಸಮ್ಮತ ಅಂತ ರೀತಿಯಾಗಿ ನಿಜವಾಗ್ಲೂ ಶಾಸ್ತ್ರ, ಅದರ ತಿರಳು, ಅದರ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಟ್ಟು ಕೆಡಬೇಡಿ ಈ ರೀತಿಯಾಗಿ ಇಂಥ ಮಾತುಗಳನ್ನು ಹೇಳಿದಾಗ ಆಗ ಎಲ್ಲರಿಗೂ ಕೂಡ ಶಾಸ್ತ್ರ ಅಂದ್ರೆ ಒಂದು ಬೇರೆ ಪ್ರತ್ಯೇಕ ಇದೆ, ಗುರುಗಳು ಪ್ರತ್ಯೇಕ ಇದ್ದಾರೆ, ಸರ್ವೋತ್ತಮ ನಾರಾಯಣ ಅಂತ ಪ್ರತ್ಯೇಕ ಇದ್ದಾನೆ, ಈ ರೀತಿಯಾದ ಅರಿವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಅವರು ಮಾತಾಡುವ ಮಾತುಗಳನ್ನು ಕೇಳಿಬಿಟ್ರೆ ನಮಗೆ ಇದೇನು ಇದೆಯಾ, ನಿಜ ಹೌದಾ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಅವರು ಶಿವ ಸರ್ವೋತ್ತಮತ್ವವನ್ನು ಹೇಳೋದಾಗ್ಲಿ, ಚನ್ನಮಲ್ಲಿಕಾರ್ಜುನ ಅಂತ ಅಂಕಿತ ಹಾಕೊಂಡು ಕಾವ್ಯಗಳನ್ನು ಮಾಡೋದಾಗ್ಲಿ ಇದೆಲ್ಲ ಮಾಡಿದ್ದಾರೆ.
ಆಗ ಪುರಂದರದಾಸರು ಕನಕದಾಸರು ಇಬ್ರು ಕೂಡ ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ಮಹಾ 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 ಗಣಿಕರು. ಅವರು ನಿಜವಾಗೂ ಕೂಡ ಕನ್ನಡ ಸಾಹಿತ್ಯವನ್ನ ಸಮೃದ್ಧವನ್ನಾಗಿ ಮಾಡಿದ್ರು, ಆಡಿಸ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಈ ರೀತಿಯಾದ ಒಂದು ದುರ್ವಾದ ಪ್ರಸಕ್ತಿಯಿಂದ ಸಜ್ಜನರ ಮನಸ್ಸು ಕೆಡದೇ ಇರಲಿ ಎಂಬುವಂತ ಉದ್ದೇಶದಿಂದ ಅವರು ಅವತಾರ ಮಾಡಿರ್ತಕ್ಕಂಥದ್ದು. ಅದನ್ನೇ ಆರಿಸಿಕೊಂಡ್ರು. ಅದಕ್ಕಾಗಿ ಅವ್ರು ಮಾಡಿರುವಂತ ಉಪಕಾರ ಏನಿದೆಯೋ ಆ ಉಪಕಾರವನ್ನ ಜಗತ್ತಿಗೆ ತೋರಿಸಬೇಕು ಎಂಬ ದೃಷ್ಟಿಯಿಂದ ವ್ಯಾಸರಾಜರು ಅವರ ಸಾಹಿತ್ಯವನ್ನ, ಪುರಂದರದಾಸರ ಸಾಹಿತ್ಯವನ್ನ ಪುರಂದರ ಉಪನಿಷತ್ತು ಅಂತ ರೀತಿಯಾಗಿ ಕರೆದು ಅದನ್ನು ಶಾಸ್ತ್ರಾಂತಿ ರೀತಿಯಾಗಿ ಅದನ್ನು ಪರಿಗಣನೆ ಮಾಡಿದರು. ವಚನ ಶಾಸ್ತ್ರಾಂತಿ ರೀತಿಯಾಗಿ ಯಾವ ರೀತಿ ಅವರು ಪರಿಗಣನೆ ಮಾಡಿದ್ದಾರೋ ಆ ರೀತಿಯಾಗಿ ನಿಜವಾದ ಶಾಸ್ತ್ರ ಪುರಂದರ ಶಾಸ್ತ್ರ ಅಂತ ರೀತಿಯಾಗಿ ಪರಿಗಣನೆ ಮಾಡಿದ್ರು. ದಾಸರ ಮೇಲೆ ಒಂದು ಹಾಡು ಮಾಡ್ತಾರೆ ದಾಸರಾಜರು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಬಾಕಿ ಎಲ್ಲ ದಾಸರು ಅನೇಕ ಜನ ಇದ್ದಾರೆ. ಅದು ದಾಸರ ಶಬ್ದಾರ್ಥ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅದು ಪುರಂದರ ದಾಸರಿಗೆ ಸಲ್ಲಬೇಕು. ಆ ರೀತಿಯಾಗಿ ವಿರಕ್ತಿಯಿಂದ ಇದ್ರು ಅಂತ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ದಾಸರ ಸಂಪತ್ತಿ ಅಷ್ಟು ಅಂತ ಲೆಕ್ಕ ಹಾಕಿದ್ರೆ ನಮಗೆ ಊಹೆಗೂ ಸಿಗಲ್ಲ ಇವತ್ತಿನ ದಿವಸ. ಅಮೆರಿಕ ಏನು ಇವತ್ತು ಜಗತ್ತೆಲ್ಲ ಆಳ್ತಾ ಇದೆಯಲ್ಲ, ಶ್ರೀಮಂತ ದೇಶ ಅಂತ ಹೇಳಿ, ಅದ್ರ ಡಾಲರ್ ಎಲ್ಲ ನಡೀತಾ ಇದೆ. ಅಮೆರಿಕ ಎಷ್ಟು ಶ್ರೀಮಂತ ಈ ಕಾಲಕ್ಕೆ ಇದೆಯಲ್ಲ, ಅಮೆರಿಕ ಶ್ರೀಮಂತಿಗೆ 3 ಪಟ್ಟು ಶ್ರೀಮಂತಿಗೆ ಜಾಸ್ತಿ ಪುರಂದರದಾಸರು ಒಬ್ಬರ ಹತ್ರ ಇತ್ತಂತ. ಆ ಪುರಂದರದಾಸರು ಆ ಸಿನಪ್ಪ ನಾಯಕ ಆಗಿದ್ದಾಗ ಎಷ್ಟು ಸಂಪತ್ತಿತ್ತು ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕೃಷ್ಣದೇವರಾಯನಿಗೆ ಸಾಲ ಕೊಟ್ಟಿರ್ತಕ್ಕಂಥ ಮಹಾನುಭಾವನಂತ, ರಾಜನಿಗೆ ರಾಜ ನಡೆಸಲಿಕ್ಕೆ ಅಂತ ಸಂಪತ್ತಿರ್ತಕ್ಕಂಥ ಪುರಂದರದಾಸರು ಅದೆಲ್ಲವನ್ನೂ ಕೂಡ ತೃಣೀಕರಿಸಿ ನಮಗೆ ಈ ಸಂಪತ್ತಲ್ಲ ಅಂತ ತಿಳ್ಕೊಂಡು ಬಿಟ್ಟು ವೈರಾಗ್ಯ ಚಕ್ರವರ್ತಿಗಳಾಗಿ ಹೊರಗೆ ಬಂದ್ರಲ್ಲ. ನಿಜವಾಗ್ಲೂ ವೈರಾಗ್ಯ ಅದು ಇದು. ಇವತ್ತಿನ ದಿವಸ ನೋಡಿ, ಭಗವಂತ ಆ ಒಂದು ಸಂದರ್ಭ ತಂದ ಅವರಿಗೆ, ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ. ಅಷ್ಟು ಸಂಪತ್ತಿದ್ರು ಕೂಡ 1 ರೂಪಾಯಿ ಕೊಡ್ಲಿಕ್ಕೆ ಅವರಿಗೆ, 1 ಆಣೆ ಕೊಡ್ಲಿಕ್ಕೆ ಅವರಿಗೆ ಮನಸ್ಸು ಒಪ್ತಿರಲಿಲ್ಲ. ದೇವರೇ ಒಂದು ಕೇಳಿದ್ರು ಕೂಡ 6 ತಿಂಗಳು ಅವನು ಕಾಡಿಸಿದ್ದಾರೆ 1 ಆಣೆ ಕೊಡ್ಲಿಕ್ಕೆ. ಆಮೇಲೆ ಅವನು ಮುಂದೆ ಒಂದು ಮೂಟೆ ದುಡ್ಡನ್ನ ಸುರಿದು ಬಿಟ್ಟು 1 ಆರಿಸ್ಕೊ ಅಂತ ಹೇಳಿದ್ದಾರೆ ದೇವರಿಗೆ. ಇದು 14 ಲೋಕಕ್ಕೆ ಅಧಿಪತಿಯಾದ ದೇವರ ಮುಂದೆ ಪುರಂದರದಾಸರು ತೋರಿಸಿರ್ತಕ್ಕಂಥ ಆ ಒಂದು ಚರಿತ್ರೆ. ಆಗ ಪರಮಾತ್ಮ ಇದೇನು ನಾನು ಮಾಡ್ಲಿಕ್ಕೆ ತಗೊಂಡು ಅಂತ ಹೇಳಿ ಮೂಗುಜಿ ತಂದು ಅವ್ರ ಕೈಲಿ ಕೊಟ್ಟ. ನಾನು ಹೆಂಡತಿದ್ದು ನೋಡಿ, ಅದು ಎಷ್ಟು ಜ್ಞಾನ ಇರಬೇಕು ಅವರಿಗೆ. ನಾನು ಹೆಂಡತಿದ್ದು, ನಾವಾದ್ರೆ ಮಕ್ಕ ನೋಡಿರಲ್ಲ ಎಲ್ಲೋ ಸತಿ ನೋಡಿದ್ರು ಅವಾಗ ನೆನಪಿರ್ತದೆ. ಇಲ್ಲ ಇನ್ನೊಬ್ರು ಯಾಕೆ ಇರಬಾರ್ದು, ಹೀಗೆಲ್ಲ ವಿಚಾರ ಮಾಡಿದ್ರು ಅವರು. ಕಡೆಗೆ ಅದನ್ನು ತಗೊಂಡು ಬಂದು ತೋರಿಸು ಅಂತ ಹೇಳಿದಾಗ ಪರಮಾತ್ಮ ಅದನ್ನೇ ಮತ್ತೆ ಆ ಬಟ್ಲೊಳಗಿಟ್ಟು ಅದನ್ನು ತೋರಿಸಿ ಇದು ದೇವರ ಮಹಿಮಾ ಅಂತ ಅವರಿಗೆ ಅರ್ಥ ಆಗಿ ಆಗ ಎಲ್ಲವನ್ನೂ ಕೂಡ ದಾನ ಮಾಡಿ ಬರ್ತಾರೆ. ಆ ಪುರಂದರದಾಸರ ಒಂದು ಚರಿತ್ರೆಯಲ್ಲಿ ಅಂತಹ ವೈರಾಗ್ಯ ಚಕ್ರವರ್ತಿಗಳಾಗಿ ಬರ್ತಾರೆ ಅಂತ ನಾವು ಕಥೆಯನ್ನು ಕೇಳ್ತೀವಿ. ಅಷ್ಟು ಸಂಪತ್ತಿರ್ತಕ್ಕಂಥವ್ರು ಬಂದು ಅದೆಲ್ಲ ಸಂಪತ್ತಲ್ಲ, ನಿಜವಾದ ಸಂಪತ್ತು ನಿಜ ಹರಿಸರ್ವೋತ್ತಮತ್ವ ಜ್ಞಾನ, ವಾಯುಜೀವೋತ್ತಮತ್ವ ಜ್ಞಾನ, ಪಂಚಭೇದಗಳ ಜ್ಞಾನ, ತಾರತಮ್ಯದ ಜ್ಞಾನ, ಇದೇ ನಿಜವಾದ ಸಂಪತ್ತು. ಈ ಸಂಪತ್ತು ಇಲ್ಲದೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈ ಎಲ್ಲ ಬಾಕಿ ಸಂಪತ್ತು ಏನಿದೆ ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ನಾವು ತಗೊಂಡು ಹೋಗ್ಬೇಕಾದ್ರೆ ಸಂಪತ್ತು ನಿಜವಾದ ಸಂಪತ್ತು ಅದನ್ನು ನಾನು ಜಗತ್ತಿಗೆ ಸಾರಬೇಕು ಎಂಬ ದೃಷ್ಟಿಯಿಂದ ಸತ್ಯ ಜಗಕ್ಕಿದು ಪಂಚಭೇದ ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದೇಕೆಂದು ಸಾರಿರೈ ಅಂತ ನಿಜವಾಗ್ಲೂ ಸಂಪತ್ತು ಅಂತ ನಮಗೆಲ್ಲರಿಗೂ ಕೂಡ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಇದರಿಂದ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಜಗತ್ತಿನಲ್ಲಿ ಒಂದು ಶಾಸ್ತ್ರ ಇದೆ, ಒಂದು ಶಾಸ್ತ್ರಕ್ಕೆ ಅದು ಸರಿಯೋ ಇಲ್ವೋ ಎಂಬ ವಿಮರ್ಶೆಯನ್ನ ಮಾಡಿ ನಮ್ಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಗುರುಗಳಿದ್ದಾರೆ. ಇದೆಲ್ಲವೂ ಕೂಡ ಸಂಸ್ಕೃತದ ಒಂದು ಇಡೀ ವಾಂಗ್ಮಯ ಶಾಸ್ತ್ರಾಂತಿ ರೀತಿಯಾಗಿ ಒಂದು ಮುಖದಲ್ಲಿ ಉಳಿಬೇಕು ಅಂತ ಪುರಂದರದಾಸರ ಕಾರಣ. ಅವರಾಗಿನ ಕಾಲದಲ್ಲಿ ಅವರು ಸಾಹಿತ್ಯಗಳನ್ನ ಬೆಳೆಸಿರಲಿಲ್ಲ ಅಂತಂದಿದ್ರೆ ಇವತ್ತಿನ ದಿವಸ ಆಚಾರ್ಯರ ಶಾಸ್ತ್ರ ಯಾವುದು ಬೆಳಿತಾನೆ ಇರಲಿಲ್ಲ. ಯಾಕೆಂದ್ರೆ ಸಂಸ್ಕೃತ ಸಾಹಿತ್ಯ ಯಾರಿಗೂ ಸುಲಭವಾಗಿ ಗೊತ್ತಾಗಲ್ಲ, ತುಂಬಾ ಕಠಿಣ. ಅಜ್ಞರಿಗೆ ಗೊತ್ತಾಗತ್ತೆ ಶಾಸ್ತ್ರ ಇದೆ ಅಂತ ಗೊತ್ತಾಗತ್ತೆ, ಅದರ ಮರ್ಮ ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅಜ್ಞರಿಗೆ ಶಾಸ್ತ್ರ ಇದೆ ಅಂತ ಯಾವ್ದನ್ನು ತಿಳಿಸಿದ್ರು ಪುರಂದರದಾಸರು. ಆ ತಿಳಿಸಿರ್ತಕ್ಕಂಥದ್ರಿಂದ ಏನಾಯ್ತು ಅಂತಂದ್ರೆ ಒಂದು ಶಾಸ್ತ್ರ ಇದೆ, ಮಧ್ವಾಚಾರ್ಯರ ಶಾಸ್ತ್ರ ಇದೆ ಅಂತ ಗೊತ್ತಾಯ್ತು. ಮಧ್ವಾಚಾರ್ಯರಿರೋ ಕಾಲಕ್ಕೆ ಅವ್ರ ಹಿಂದೆ ನೋಡಿದು ಇರುತ್ತದೆ ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು. ಆವಾಗ ಶಾಂಕರರ ಶಾಸ್ತ್ರ, ರಾಮಾನುಜರ ಶಾಸ್ತ್ರ ಇದೆಲ್ಲವೂ ಕೂಡ ಬೆಳಕಿ ಬಂತು. ಒಂದ್ ವೇಳೆ ಪುರಂದರದಾಸರು ವಚನ ಸಾಹಿತ್ಯಗಳನ್ನ ಮಾಡಿ ಆ ಮತಗಳನ್ನೆಲ್ಲವನ್ನು ಕೂಡ ನಿರಾಕರಣೆ ಮಾಡಿರಲಿಲ್ಲ ಅಂತ ಆಗಿದ್ರೆ ಇವತ್ತಿನ ದಿವಸ ನಮ್ಗೆ ಯಾವ ಶಾಸ್ತ್ರವೂ ಗೊತ್ತಾಗ್ತಿರಲಿಲ್ಲ. ಸಣ್ಣ ಹುಡುಗನಿಗೂ ಸಣ್ಣತನದಿಂದ ಏನಾಗಬೇಕು, ದೀಕ್ಷೆ ಬರಬೇಕು, ಸಜ್ಜನಿಕೆಯಲ್ಲಿ ದೀಕ್ಷೆ ಬರಬೇಕು. ಅವರಿಗೆ ಸಜ್ಜನರಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗಬೇಕು. ಇದನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಪುರಂದರದಾಸರ ಮಹಾನುಭಾವರು. ಅದನ್ನ ಈ ಒಂದು ಕಾರಣದಿಂದಲೇ ನಾವು ಅವ್ರನ್ನ ನೆನೆಸ್ಬೇಕು. ಸಂಗೀತ ಪಿತಾಮಹ ಅಂತ ಅನ್ನೋ ದೃಷ್ಟಿಯಿಂದ ನೆನೆಸೋದು ಬಹಳ ಕಡಿಮೆ. ಯಾಕೆಂದ್ರೆ ಈ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸರು ಯಾವಾಗ ಗೊತ್ತಾಗಿದ್ದದು. ಅವ್ರು ಇದ್ದ ಕಾಲಕ್ಕೇನೋ ಅವ್ರನ್ನ ಮರ್ಯಾದೆ ಮಾಡಿ ಇದು ಮಾಡಲಿಲ್ಲ, ಆ ಪುರಂದರದಾಸರಿಗೆ ಕಿರೀಟ ಹಾಕ್ಲಿಲ್ಲ.
ಆದರೆ ಯಾವಾಗ ತ್ಯಾಗರಾಜರನ್ನ ಗೌರವ ಮಾಡಬೇಕು ಅಂತ ಹೋದ್ರು, ಕರ್ನಾಟಕ ಸಂಗೀತದ ಪಿತಾಮಹ ತ್ಯಾಗರಾಜರನ್ನ ಗೌರವ ಮಾಡಬೇಕು ಅಂತ ಹೋದಾಗ ಆ ತ್ಯಾಗರಾಜರು ಹೇಳ್ತಾರೆ, ನಾನಲ್ಲ ಕರ್ನಾಟಕ ಸಂಗೀತ ಪಿತಾಮಹ, ಪುರಂದರದಾಸರು ಅವ್ರು ಗೌರವ ಮಾಡ್ರಿ ಅಂತ ತ್ಯಾಗರಾಜರು ಹೇಳ್ತಾರೆ. ಅವ್ರು ಹೇಳಿದಾಗ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಆವಾಗ ಜಗತ್ತಿಗೆ ಗೊತ್ತಾಯ್ತು. ಅಲ್ಲಿ ತನಕಲೂ ಕೂಡ ಸ್ವಲ್ಪವೂ ಕೀರ್ತಿ ಪ್ರತಿಷ್ಠೆಗಳನ್ನ ಅಪೇಕ್ಷೆ ಪಡದೇನೆ ಅಂತ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥವ್ರು ವೈರಾಗ್ಯ ಚಕ್ರವರ್ತಿಗಳಾಗಿ ನಮ್ಮ ಮುಂದೆ ಇದ್ರು ಅಂತ ನಾವು ತಿಳ್ಕೋಬೇಕಾದ್ರೂ ಕೂಡ ಅದೊಂದು ಬಹಳ ಅದ್ಭುತ ಶಕ್ತಿ ಅಂತ ಗೊತ್ತಾಗ್ತದೆ. ಹಾಗಾಗಿ ಪುರಂದರದಾಸರನ್ನ ನಾವು ನೆನೆಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಅವ್ರನ್ನ ಸ್ಮರಣೆ ಮಾಡಬೇಕು. ಪ್ರತಿನಿತ್ಯದಲ್ಲೂ ಕೂಡ ಪುರಂದರದಾಸರನ್ನ ನಾವು ಕೊಂಡಾಡಬೇಕು, ಆರಾಧನೆಯನ್ನು ಮಾಡಬೇಕು. ನಾವು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತೀವಲ್ಲ, ಅದೇ ಒಂದು ದೊಡ್ಡ ಭಾಗ್ಯ. ನಿತ್ಯದಲ್ಲಿ ಸ್ಮರಣೆ ಮಾಡಿದ್ರು ಕೂಡ ಎಲ್ಲರಿಗೂ ಸೇರಬೇಕು ಅಂದಾಗ ಅದೊಂದು ಪರ್ವಕಾಲ ಅಂತ ಈ ರೀತಿಯಾಗಿ ಆಗ್ತದೆ. ಹಾಗಾಗಿ ಪರ್ವಕಾಲದಲ್ಲಿ ಸೇರಿಕೊಂಡು ನಾವು ಅವರ ಸ್ಮರಣೆ ಮಾಡೋದು ನಮ್ಮೆಲ್ಲರ ಭಾಗ್ಯ ಅಂತ ರೀತಿಯಾಗಿ ನೆನೆಸ್ತಾ ಉಭಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ವಾಕ್ಪುಷ್ಪಗಳನ್ನು ಅರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.